ನಾವು ಪ್ರತಿದಿನ ಹಲವಾರು ಆಟಗಳನ್ನು ಆಡ್ತೀವಿ, ಹೌದೇ ಇಲ್ಲ? ಹಲವಾರು ಆಟಗಳನ್ನು ಆಡ್ತೀವಿ. ಹಾಗೆ ಹಲವಾರು ಆಟದಲ್ಲಿ ಯಾವ್ಯಾವ ಆಟ ಆಡ್ತೀವಿ ಅಂತ ಒಬ್ಬೊಬ್ಬರೇ ಇರ್ತಾರೆ. ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಖೋ-ಖೋ, ಬ್ಯಾಡ್ಮಿಂಟನ್. ಹೌದು, ಸರಿ, ಆಯ್ತು. ಹಾಗಾದ್ರೆ ವಾಲಿಬಾಲ್ನ ಯಾರು ಕಂಡಿದ್ರು, ಎಲ್ಲಿ ಕಂಡಿದ್ರು? ಈ ವಾಲಿಬಾಲ್ ಯಾರು ಹೇಳ್ತೀವಿ? ವಾಲಿಬಾಲ್ ನಮಗೆ ಏನು ಮಾಡ್ತಿದ್ರು? ಇನ್ನೊಂದಿದೆ ವಾಲಿಬಾಲ್. ಈ ಬಾಲ್ ಯಾರು? ಬಾಲ್ ಬ್ಯಾಟ್. ಈ ಬಾಲ್ ಯಾರು? ಹಾಗಾದ್ರೆ ಹಾಗಾದ್ರೆ ಇದನ್ನ ವಾಲಿಬಾಲ್ ನ ಈ ಒಂದು ತರಗತಿಯಲ್ಲಿ ನಾವು ಈ ವಾಲಿಬಾಲ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಈ ವಾಲಿಬಾಲ್ ನ ತೂಕ 280 ಗ್ರಾಂ, ತೂಕ ಸುಮಾರು 67 ಸೆಂಟಿಮೀಟರ್ ಇದರ ಸುತ್ತಳತೆಯನ್ನು ಹೊಂದಿರುತ್ತೆ ವಾಲಿಬಾಲ್. ಈ ವಾಲಿಬಾಲ್ ಅನ್ನ ಯಾರು ಕಂಡುಹಿಡಿದ್ರು ಏನನ್ನದ ಈ ಒಂದು ತರಗತಿಯಲ್ಲಿ ನೋಡಿದಾಗ ವಾಲಿಬಾಲ್ ಇದರ ಇತಿಹಾಸ ನೋಡಿದಾಗ ವಾಲಿಬಾಲ್ ನ ಒಂದು ಇತಿಹಾಸವನ್ನು ನೋಡಿದಾಗ ನಾವು ವಾಲಿಬಾಲ್ ಆಟವು ಅಮೆರಿಕ ದೇಶದ ವಿಲಿಯಮ್ಸ್ ಜಿ ಮಾರ್ಗನ್ ಎಂಬುವನು ಈ ಆಟವನ್ನು 1895ರಲ್ಲಿ ವಿಲಿಯಮ್ಸ್ ಜಿ ಮಾರ್ಗನ್ ಎಂಬುವನು ಈ ಆಟವನ್ನು ಸಂಶೋಧನೆ ಮಾಡಿದನು ಅಂತ ನಾವಿಲ್ಲಿ ನೋಡ್ತೀವಿ. ಅಂದ್ರೆ ವಾಲಿಬಾಲ್ ಅದಕ್ಕಿಂತ ಪೂರ್ವದಲ್ಲಿ ಈ ವಾಲಿಬಾಲ್ ಅನ್ನ ಆಡ್ತಿದ್ರು, ಆಗ ಬೇರೆ ರೀತಿಯಲ್ಲಿ ಆಡ್ತಿದ್ದನ್ನು ನೋಡ್ತೀವಿ. ಈ ಆಟವನ್ನು ಪ್ರಾರಂಭದಲ್ಲಿ ಮನರಂಜನೆಗಾಗಿ, ಅಂದ್ರೆ ಮನುಷ್ಯ ಬೇಜಾರಾದಾಗ ಬಿಡುವಿನ ವೇಳೆಯಲ್ಲಿ ಅವನು ತನ್ನ ಮನರಂಜನೆಗೋಸ್ಕರ ಈ ಆಟವನ್ನ ಆಡ್ತಿದ್ದ ಅಂತ ನಾವೆಲ್ಲ ಇದನ್ನ ನೋಡ್ತೀವಿ. ಹಾಗೆಯೇ ಈ ಆಟವನ್ನ ಮನರಂಜನೆಗೆ ಮೊದಲಿಗೆ ಏನಾಯ್ತು, ವಾಲಿಬಾಲ್ ಇರಲಿಲ್ಲ. ಆದ್ರೆ ಬಟ್ಟೆ ಇರ್ತಾವ, ವೇಸ್ಟ್ ಬಟ್ಟೆ ಇರ್ತಾವಲ್ಲ, ಆ ಬಟ್ಟೆಯ ಸುತ್ತಕೊಂಡು ಬಾಲ್ ಮಾಡ್ಕೊಂಡು ಈ ಕಡೆ ಒಂದು ಆ ಕಡೆ ಒಂದು ಕಂಬ ಕಟ್ಟಿ ಒಂದು ದಾರವನ್ನು ಹಾಕಿ ಅದನ್ನ ಆ ಕಡೆ ಈ ಕಡೆ ಆ ಕಡೆ ಈ ಆಟವನ್ನ ಆಡ್ತಿದ್ದಂತ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಚೆಂಡನ್ನು 2 ಕಂಬಗಳಿಗೆ ಕಟ್ಟಿದ ದಾರದ ಮೇಲೆ ಕಳಿಸುವಂತೆ ಪ್ರಯತ್ನಗಳು. ಸ್ಟಾರ್ಟಿಂಗ್ ಏನ್ ಮಾಡಿದ್ರು, ಈ ಕಡೆಯಿಂದ ಆ ಕಡೆ ಕಳಿಸೋದು, ಆ ಕಡೆಯಿಂದ ಈ ಕಡೆ ಕಳಿಸೋದನ್ನ ಮಾಡ್ತಿದ್ರು. ಚೆಂಡು ಎದುರಾಳಿಗಳಿಂದ ಬರುವಾಗ ಅಡ್ಡವಾಗಿ ಇರುವ ದಾರದ ಮೇಲೆ ವಾಲಿಯಾಗಿ ಬರುವುದರಿಂದ ವಾಲಿಬಾಲ್ ಎಂಬ ಹೆಸರು ಬಂತು. ಅದು ವಾಲಿಯಾಗಿದ್ರೆ ಈ ದಾರದ ಮೇಲೆ ಎರಡು ಕಂಬ ಇರುತ್ತೆ, ಆ ಕಂಬದ ಮೇಲೆ ಒಂದು ದಾರ ಹಾಕಿರ್ತೀವಿ. ಆ ದಾರವನ್ನು ಕಟ್ಟಿದ್ಮೇಲೆ ಆ ಕಡೆ ಈ ಕಡೆ ಏನ್ ಬರುತ್ತಲ್ಲ ಆ ಬಾಲನ್ನ ವಾಲಿಯಾಗಿ ಬರೋದನ್ನ ವಾಲಿಬಾಲ್ ಅಂತ ಈ ಹೆಸರನ್ನ ಬಂತು ಅಂತ ನಾವಿನ್ನ ನೋಡ್ತೀವಿ. ಈ ಆಟವು ಓಲಿವರ್ ಮ್ಯಾಂಚೆಸ್ಟರ್ ಎಂಬಲ್ಲಿ 9ನೇ ಫೆಬ್ರವರಿ 1895ರಲ್ಲಿ ಪ್ರಾರಂಭವಾಯಿತು. ಅಂದ್ರೆ ಓಲಿವರ್ ಅನ್ನೋ ಜಾಗದಲ್ಲಿ ಈ 1895ರಲ್ಲಿ ಈ ಆಟ ವಾಲಿಬಾಲ್ ನ ಪ್ರಾರಂಭವಾಯಿತು ಅಂತ ನಾವು ನೋಡ್ತೀವಿ. ಈ ಆಟದ ಮೊದಲಿಗೆ ಹೆಸರು ಮಿಂಟೋ ನೆಟ್ ಅಂತ ಕರಿತಿದ್ವಿ. ಏನಂತ ಕರಿತಿದ್ವಿ? ಇದರ ಹೆಸರು ಮೊದಲಿಗೆ ಮಿಂಟೋ ನೆಟ್ ಅಂತ ಕರಿತಿದ್ವಿ. ಈ ಆಟದ ಹೆಸರು ವಾಲಿಬಾಲ್ ಎಂಬುದು 1896ರಲ್ಲಿ ಸ್ಟಿಂಗ್ ಮಾಸ್ಟರ್ ಡಾಕ್ಟರ್ ಹಾಲ್ ಸ್ಟೇಟ್ ಅವರು ಬದಲಾವಣೆಯನ್ನ ಮಾಡಿದ್ರು. 1896 ನಂತರ ವಾಲಿಬಾಲ್ ಅಂತ ಹೆಸರನ್ನ ಬದಲಾವಣೆ ಮಾಡಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಏನ್ ಮಾಡಿದ್ರು, ಹೆಸರು ಏನಿದ್ರು ಇಂಟರ್ನೆಟ್ ಅಂತ ಹೆಸರನ್ನ ಕರಿತಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ 1896 ಪೂರ್ವದಲ್ಲಿ ವಾಲಿಬಾಲ್ ಅಂತ ಹೆಸರಿಲ್ಲ, ಅದನ್ನ ಮಿಂಟೋ ನೆಟ್ ಅಂತ ನಾವು ಕರಿತಿದ್ವಿ. ಅದಾದ್ಮೇಲೆ 1896 ನಂತರ ಇದನ್ನ ವಾಲಿಬಾಲ್ ಅಂತ ಹೆಸರು ಬಂತು. ಯಾಕೆ ವಾಲಿಬಾಲ್ ಅಂತ ಹೆಸರು ಅಂದ್ರೆ 2 ಕಂಬದ ಮಧ್ಯೆ
ಅದು ಆಕೃತಿಯಲ್ಲಿ ಬರುತ್ತಲ್ಲ ಅದನ್ನ ವಾಲಿಬಾಲ್ ಅಂತ ಹೇಳಿ ಹೆಸರು ಬಂತು ಅಂತ ನೋಡ್ತೀವಿ. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡೋದು ಏನಿದ್ರು YMCA ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಹೇಳುವ ಒಂದು ಸಂಸ್ಥೆ ಅದು. ಈ ವಾಲಿಬಾಲ್ ನ ಪ್ರಚಾರ ಮಾಡಲಿಕ್ಕೆ ಏನಾದ್ರು YMCA ಎಂಬ ಒಂದು ಸಂಸ್ಥೆ ಇದೆ. ಆ YMCA ಅನ್ನೋ ಸಂಸ್ಥೆ ಏನ್ ಮಾಡಿದ್ರು ಪ್ರಚಾರ ಮಾಡಿದ್ರು. ಪ್ರಚಾರ ಏನು ಎಲ್ಲ ಕಡೆ ಅಪ್ಸೋದು. ಈಗ ಒಂದು ಫಿಲಂ ಹೊಸ ಬಂದಿರುತ್ತೆ, ಅಲ್ಲಿ ಏನ್ ಮಾಡ್ತಿದ್ರು ಹಳ್ಳಿಯಲ್ಲಿ ಒಂದು ಆಟೋದಲ್ಲೋ ಒಂದು ಎತ್ತಿನ ಕುದುರೆ ಗಾಡಿಯಲ್ಲಿ ಅದು ಕೋಟ್ ಕಟ್ಟೋದು ಆ ಕಡೆ ಏನ್ ಮಾಡ್ತಿದ್ರು ಇಂಥ ಫಿಲಂ ಬಂದಿದೆ ಅಂತ ಏನ್ ಹೇಳ್ತಿದ್ರಲ್ಲ, ಹಾಗೆ ವಾಲಿಬಾಲ್ ಅನ್ನ ಇದು ಎಲ್ಲಾ ಕಡೆನೂ ಪ್ರಚಾರ ಮಾಡಿದ್ರು. ಇದನ್ನ ಯಾವ ತರ ಆಡ್ಬೇಕು ಏನು ಅನ್ನೋದನ್ನ ಪ್ರಚಾರ ಮಾಡೋದನ್ನ ನಾವಿಲ್ಲಿ ನೋಡ್ತೀವಿ. ಯಾರು ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಹೇಳಿ ಅದು ಒಂದು ಸಂಸ್ಥೆ. ವಾಲಿಬಾಲ್ ಪ್ರಚಾರಕ್ಕೆ ಬಸಂತ ಒಂದು ಸಂಸ್ಥೆ, ಅದು ಪ್ರಚಾರ ಮಾಡಲಿಕ್ಕೆ ಇದು ಮಾಡ್ತದೆ, ಏನ್ ಮಾಡ್ತದೆ ಪ್ರಯತ್ನ ಮಾಡ್ತದೆ. ಈ ಸಂಸ್ಥೆ ಪ್ರಮುಖವಾಗಿ ಪಾತ್ರ ವಹಿಸಿತು. ಕಾಲಕಾಲಕ್ಕೆ ಆಟದ ನಿಯಮಗಳನ್ನು ಸಹ ವಿಕಾಸಗೊಳ್ಳುತ್ತಾ 1916ರಲ್ಲಿ 3 ಸ್ಪರ್ಶದ ನಿಯಮಗಳನ್ನು ಅಳವಡಿಸಿತು. ಈ ಸಂಸ್ಥೆ ಏನ್ ಮಾಡ್ತು, ಯಾವುದು ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಏನಾಯ್ತು YMCA ಅಂತ ಹೇಳಿ ಅದು ಕಾಲಕಾಲಕ್ಕೆ ಅದರ ಬದಲಾವಣೆಯನ್ನ ಮಾಡ್ತು. ಏನು ಆಟದ ನಿಯಮಗಳನ್ನ ಬದಲಾವಣೆ ಮಾಡ್ತು. ಮೊದಲು ಏನ್ ಮಾಡ್ತಿದ್ದು ಹಲವಾರು ಸ್ಪರ್ಶಗಳಿಂದ ಒಟ್ಟಿಗೆ ಈ ಕೋರ್ಟಿಂದ ಆ ಕೋರ್ಟ್ ಹೋಗ್ಬೇಕಂದ್ರೆ ಮೂರು ಸ್ಪರ್ಶ ಇದಾವಲ್ಲ, ಅದನ್ನ ಬಿಟ್ಟು 5, 6, 7 ಎಷ್ಟೇ ಆಗಲಿ ಈ ಕಡೆ ಆಟ ಹೋದ್ರೆ ಮುಗಿತು. ಆದ್ರೆ ಈಗ ಏನ್ ಮಾಡ್ತದ್ದು 1916ರಲ್ಲಿ ಇದರ ನಿಯಮಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ತಾರೆ. 3 ಟಚ್ ಆದ್ಮೇಲೆ ಅದು ಅಪೇವ್ ಕೋಡ್ಗೆ ಹೋಗ್ಬೇಕು ಅನ್ನೋ ಬದಲಾವಣೆಯನ್ನ ಈ ಒಂದು YMCA ಸಂಸ್ಥೆ ಮತ್ತು ಬದಲಾವಣೆಯನ್ನ ಮಾಡ್ತಾರೆ ಅಂತ ನಾವಿಲ್ಲಿ ನೋಡ್ತೀವಿ. ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಸೇನಾದವರು ಸೈನಿಕರು ವಾಲಿಬಾಲ್ ಆಟವನ್ನು ಯುರೋಪ್ ಖಂಡಕ್ಕೆ ಪರಿಚಯಿಸಿದರು. ಇದು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ. ಮೊದಲನೇ ಮಹಾಯುದ್ಧ ಎಷ್ಟೆಲ್ಲ ಆಯ್ತು ಪ್ರಪಂಚದ ಮೊದಲನೇ ಮಹಾಯುದ್ಧ ಗೊತ್ತಿದೆಯಾ? 1914ರಿಂದ 1918 ಮೊದಲನೇ ಮಹಾಯುದ್ಧ. ಅಂದ್ರೆ ಪ್ರಪಂಚದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳು ಎರಡು ಭಾಗ ಆಗಿ ಆ ರಾಷ್ಟ್ರ ಎರಡು ಭಾಗ ಆಗಿ ಗಲಾಟೆ ಆಗಿದೆ. ಅಂದ್ರೆ ಉದಾಹರಣೆಗೆ ಮಹಾಯುದ್ಧಗಳಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಅದು, ಈ ಬಣ ಸೇರೋದು ಆ ಬಣ ಸೇರೋದು ಅಂತೇಳಿ. ಈಗ ಅವಾಗ ಏನಾಯ್ತು, ಅಮೆರಿಕ ದೇಶ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ದೇಶದ ಭೂಸೇನಾ ಸೈನಿಕರು, ಭೂಸೇನಾ ಅಂತ ಗೊತ್ತಿದೆ ಇಲ್ಲ? ಈಗ ನಮ್ಮ ಸೈನಿಕರಿದ್ದಾರೆ, ಬಾಂಡಲ್ಲೆಲ್ಲ ಇದ್ದಾರೆ ಸೈನಿಕರು. ಯಾಕೆ ಗೊತ್ತಾ? ನಮ್ಮ ರಕ್ಷಣೆಗೋಸ್ಕರ ಇದ್ದಾರೆ. ಹಾಗೆಯೇ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಭೂಸೇನಾ ಸೈನಿಕರು ಏನ್ ಮಾಡಿದ್ರು, ಯುರೋಪ್ ಖಂಡಕ್ಕೆ ಕಳಿಸ್ತಾರೆ. ಅವರಿಗೆ ಆ ಯುರೋಪ್ ಖಂಡದಲ್ಲಿ ಕಳಿಸಿರೋ ಸಂದರ್ಭದಲ್ಲಿ ಅವರ ಬಿಡುವಿನ ವೇಳೆ ಅವರಿಗೆ 24 ದಿನ ಯುದ್ಧ ಮಾಡಲು ಅವ್ರ ಟೈಮಿಂಗ್ಸ್ ಇರುತ್ತೆ. ಯುದ್ಧ ಮಾಡೋ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಬಿಡುವಿರುತ್ತಲ್ಲ, ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಮೆರಿಕ ದೇಶದ ಸೈನಿಕರು ಯುರೋಪ್ ಖಂಡದಲ್ಲಿ ಈ ಒಂದು ವಾಲಿಬಾಲ್ ಆಟವನ್ನ ಪರಿಚಯ ಮಾಡಿದ್ರು. ಗೊತ್ತಾಗತ್ತಲ್ಲ ನಾ ಹೇಳ್ತಿದ್ದ? ಅರ್ಥ ಆಯ್ತಲ್ಲ? ಮೊದಲನೇ ಮಹಾಯುದ್ಧ 1914 ನಡೀತಲ್ಲ, ಆ ಸಂದರ್ಭದಲ್ಲಿ ಯುರೋಪ್ ಖಂಡಕ್ಕೆ ಅಮೆರಿಕ ದೇಶದ ಸೈನಿಕರು ಅಲ್ಲಿ ಹೋಗಿರ್ತಾರೆ. ಆ ಸೈನಿಕರು ಏನ್ ಮಾಡ್ತಾರೆ, ಅವರ ಬಿಡುವಿನ ವೇಳೆಯಲ್ಲಿ ಅವರು ಈ ಆಟವನ್ನ ಅಲ್ಲಿ ಪರಿಚಯ ಮಾಡಿರ್ತಾರೆ. ಗೊತ್ತಾಯ್ತಲ್ಲ? ಹಾಗೆ ಫೆಡರೇಷನ್ ಆಫ್ ಇಂಡಿಯನ್ ನ್ಯಾಷನಲ್ ದಿ ವಾಲಿಬಾಲ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆಯು 1947ರಲ್ಲಿ ಅಸ್ತಿತ್ವಕ್ಕೆ ಬಂತು. FIVB 1947ರಲ್ಲಿ ಈ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಅಂತ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಪಾಸ್
ಇವರು ಈ ಸಂಸ್ಥೆಯ ಪ್ರಥಮ ಅಧ್ಯಕ್ಷರಾಗಿದ್ದರು. 1964ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನ ಸೇರ್ಪಡೆ ಮಾಡಿದ್ರು. ಈ ವಾಲಿಬಾಲ್ ಆಟವನ್ನ 1964ರಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಪ್ರತಿ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ರಾಷ್ಟ್ರಗಳು ಸೇರಿ ಒಂದು ಆಟವನ್ನು ಆಡ್ತಾರೆ. ಪ್ರತಿ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೀತದೆ. ಒಲಿಂಪಿಕ್ಸ್ ಕ್ರೀಡಾಕೂಟ ಗೊತ್ತಾ? ಪ್ರತಿ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ರಾಷ್ಟ್ರಗಳು ಅದಕ್ಕೆ ಭಾಗಿಯಾಗ್ತಾರೆ. ಆ ಒಂದು ಆಟದಲ್ಲಿ ಈ ವಾಲಿಬಾಲ್ ಅನ್ನ 1964ರಲ್ಲಿ ವಾಲಿಬಾಲ್ ಆಟವನ್ನ ಸೇರ್ಪಡೆ ಮಾಡಿದ್ರು ಅಂತ ನಾವಿಲ್ಲಿ ನೋಡ್ತೀವಿ. ಅಲ್ಲಿಂದಲೇ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನ ಸೇರ್ಪಡೆ ಮಾಡ್ತಾರೆ. ಹಾಗೆಯೇ ಈ ಒಂದು ವಾಲಿಬಾಲ್ ಆಡಿದಲ್ಲ, ಈ ವಾಲಿಬಾಲ್ ಬಗ್ಗೆ ನಿಮ್ಗೆ ಏನೇನು ಗೊತ್ತಾಯ್ತಾ? ವಾಲಿಬಾಲ್ ಅನ್ನ ಯಾವ ದೇಶದಲ್ಲಿ ಕಂಡಿದ್ರು? ಯಾರು ಎದ್ನಿಂದ ಹೇಳಬೇಕು? ಯಾರು ಅಮೆರಿಕ ದೇಶದ ವಿಲಿಯಮ್ಸ್ ಜಿ ಮಾರ್ಗನ್ ಎಂಬುವನು ಕಂಡುಹಿಡಿದರು ಕುಂತ. ಹಾಗೆ ವಾಲಿಬಾಲ್ನ ಮೊದಲ ಹೆಸರು ಏನಿತ್ತು? ನೀನ್ ಹೇಳ್ತೀರಾ? ಅಲ್ಲೊಂದು ಹೇಳೋದಲ್ಲ, ನೇರ ಹೇಳ್ಬೇಕು. ಮಿಂಟೋನೆಟ್ ಅಂತ ಕರಿತಿದ್ರು. ಅದಾದ್ಮೇಲೆ ವಾಲಿಬಾಲ್ ಯಾವ ವಾಲಿಬಾಲ್ ಅಂತ ಹೆಸರು ಎಷ್ಟರಲ್ಲಿ ಬಂತು? ಹೇಳೋಣ. 1896ರಲ್ಲಿ ವಾಲಿಬಾಲ್ ಅಂತ ಹೆಸರನ್ನ ಬಂತು. ಹಾಗೆಯೇ ವಾಲಿಬಾಲ್ ಆಟವನ್ನ ಪ್ರಚಾರ ಮಾಡಕ್ಕೆ ಯಾವ ಸಂಸ್ಥೆ ಮುಂದುವರಿತು? ಈ ಆಟವನ್ನ ಪ್ರಚಾರ ಮಾಡಲಿಕ್ಕೆ ಅದನ್ನ YMCA ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತೇಳಿ ಒಂದು ಸಂಸ್ಥೆ. ಈ ಸಂಸ್ಥೆ ಮಕ್ಕಳು ಕಾಲಕ್ಕೆ ತಕ್ಕಂತೆ ಇದರ ರೂಪರೇಷೆಗಳನ್ನ ಬದಲಾವಣೆಯನ್ನ ಮಾಡುತ್ತೆ. ಮಧ್ಯೆ ಹಲವಾರು ಸ್ಪರ್ಶಗಳಿಂದ ಏನ್ ಮಾಡ್ತಿದ್ವಿ? ಈ ಆಟವನ್ನ ಆಡ್ತಿದ್ವಿ. ಅದಾದ್ಮೇಲೆ ನಾವು ಏನ್ ಮಾಡಿದವರು 1914ರಲ್ಲಿ 3 ಸ್ಪರ್ಶೆಗಳ ಆಟವನ್ನ ಅನುಷ್ಠಾನಕ್ಕೆ ತಂದಿರ್ತಾರೆ. ನಾವಿಲ್ಲಿ ನೋಡ್ತೀವಿ. ಇಷ್ಟು ವಾಲಿಬಾಲ್ ಆಟದ ಒಂದು ಇತಿಹಾಸ. ಹಾಗೆಯೇ ಈ ವಾಲಿಬಾಲ್ ಆಟದ ಇತಿಹಾಸ ಅಂದರೆ ಇದರ ಒಂದು ಕೋರ್ಟ್ ನಾವು ನೋಡೋಣ. ಗೊತ್ತಾಯ್ತಲ್ಲ ಇದು? ವಾಲಿಬಾಲ್ನ ಕೋರ್ಟ್ ನೋಡ್ರಿ. ಈ ವಾಲಿಬಾಲ್ನ ಮೈದಾನದಲ್ಲಿ ನೋಡಿದ್ರ ಇದರ ಉದ್ದ 18 ಮೀಟರ್ ಉದ್ದ ಇರುತ್ತೆ. 2 ಮೀಟರ್ ಉದ್ದ, 18 ಉದ್ದ. ಇದು 9 ಮೀಟರ್ ಅಗಲ ಇರುತ್ತೆ. ಇಲ್ಲಿಂದ ಇಲ್ಲಿ 9 ಮೀಟರ್ ಇರುತ್ತೆ. ಇಲ್ಲಿಂದ ಇಲ್ಲಿ 9 ಮೀಟರ್, 18 ಮೀಟರ್ ಇರುತ್ತೆ. ಸೆಂಟ್ರಿಗೆ ಆದ್ರೆ ಇಲ್ಲಿ 9, 9. ಸೆಂಟ್ರಲ್ ಇಂದ ಅಟ್ಯಾಕ್ ಲೈನ್ಗೆ 3 ಮೀಟರ್ ಇರುತ್ತೆ. ಸೆಂಟ್ರಲ್ ಲೈನ್ ಇಂದ ಅಟ್ಯಾಕ್ ಲೈನ್ 3 ಮೀಟರ್ ಇರುತ್ತೆ. ಅಟ್ಯಾಕ್ ಲೈನ್ ಇಂದ ಎಂಡ್ ಲೈನ್ಗೆ
6 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? 6 ಮೀಟರ್. ಅದಾದ್ಮೇಲೆ ಕಂಬದ ನಟ್ಟಿನ ಎತ್ತರ ಲಾಸ್ಟಿಗೆ ಸೀನಿಯರ್ಗೆ 2.43 ಮೀಟರ್ ಸೀನಿಯರ್ ಅಂದ್ರೆ ದೊಡ್ಡರಿಗೆ. ಜೂನಿಯರ್ಗೆ ಮತ್ತು ಮಹಿಳೆಯರಿಗೆ ಅವರಿಗೆ 2.24 ಮೀಟರ್ 2.24 ಮೀಟರ್ ಅನ್ನ ನೋಡ್ತೀವಿ. ಆಮೇಲೆ ಆಂಟೆನಾ ಇರುತ್ತೆ, 2 ಆಂಟೆನಾ ಹಾಕಿರ್ತಾರೆ. ಈ ಆಂಟೆನಾ ಸಪರೇಟ್ ಹಾಕಿರ್ತದೆ ನೋಡ್ತೀವಿ. ಹಾಗೆ ವಾಲಿಬಾಲ್ ಆಟವನ್ನು 18 ಮೀಟರ್ ಉದ್ದ ಹಾಗೂ 9 ಮೀಟರ್ ಅಗಲದ ಅಂಕಣದಲ್ಲಿ ಆಡಿಸಲಾಗುತ್ತದೆ. ಗೊತ್ತಿದೆಯಲ್ಲ ಎಲ್ಲರಿಗೂ? 9 ಮೀಟರ್ ಅಗಲ 18 ಮೀಟರ್ ಉದ್ದದಲ್ಲಿ 2 ಗುಂಪು ತಂಡವನ್ನಾಗಿ ಮಾಡಿ ನಾವು ಈ ಆಟವನ್ನ ಆಡ್ತೀವಿ. ಹಾಗೆ ಒಂದು ಮೈದಾನ 9x9 ಮೀಟರ್ ಇರುತ್ತೆ. ಇದರ ಅರ್ಥ 9x9 ಮೀಟರ್ ಇರುತ್ತೆ. ನಾವು ನೋಡ್ತೀವಿ. ಗೊತ್ತಾಯ್ತಾ? ಹಾಗೆ ಮಧ್ಯದ ಎರಡು ಬದಿಗೆ 3 ಗೆರೆ ಇರುತ್ತೆ. ಇದನ್ನ ಸೆಂಟ್ರಲ್ ಲೈನ್ ಇಂದ ಅಟ್ಯಾಕ್ ಲೈನ್ ಅಂತ ನಾವು ಕರಿತೀವಿ. ಆಮೇಲೆ ಈ ಗೆರೆಗಳಿದಾವಲ್ಲ, ಈ ಗೆರೆ 5 ಸೆಂಟಿಮೀಟರ್ ದಪ್ಪ ಇರುತ್ತೆ. ಅಗಲ 5 ಸೆಂಟಿಮೀಟರ್ ಅಗಲ ಇರುತ್ತೆ. ಗೆರೆ ಹಾಕಿರ್ತಾರೆ ಕೋಡ್ರು, ಅದು 5 ಸೆಂಟಿಮೀಟರ್ ಅಗಲವನ್ನು ಹಾಕಿರ್ತೀವಿ. ಆಮೇಲೆ ಇದಕ್ಕೆ ಬಳಸುವಂತಹ ಒಂದು ಉಪಕರಣವನ್ನು ನೋಡಿದಾಗ ನಾವು ಚೆಂಡನ್ನ ಫಸ್ಟ್ ಬಳಸ್ತೀವಿ. ವಾಲಿಬಾಲ್ನ ಚೆಂಡು, ಈ ಚೆಂಡನ್ನ ಫಸ್ಟ್ ಈ ವಾಲಿಬಾಲ್ ಆಡಕ್ಕೆ ಚೆಂಡು ಬಳಸ್ತೀವಿ. 2ನೇದು ನಟ್ ಬಳಸ್ತೀವಿ. 3ನೇದು ಆಂಟೆನಾ ಬಳಸ್ತೀವಿ. ಹೌದಲ್ಲ? ಚೆಂಡು, ಆಂಟೆನಾ ಮತ್ತು ನಟ್ಟನ್ನ 3 ನಾವು ಬಳಸ್ತೀವಿ. ಹಾಗೆ ವಾಲಿಬಾಲ್ ಆಟದಲ್ಲಿ ಚೆಂಡು, ಜಾಳಿಗೆ, ಬದಿಪಟ್ಟಿ ಮತ್ತು ಆಟಗಳನ್ನು ಉಪಕರಣಗಳನ್ನು ಸಹ ಬಳಸ್ತೀವಿ. ಹಾಗೆ ಚೆಂಡನ್ನು ನೋಡಿದಾಗ ನಾವು ವಾಲಿಬಾಲ್ ಆಟದಲ್ಲಿ ಮೃದುವಾದ ಚರ್ಮದಿಂದ ಅಥವಾ ಸಿಂಥೆಟಿಕ್ ಚರ್ಮದಿಂದ ತಯಾರಿಸಿದ ಗೋಲಾಕಾರದ ಚೆಂಡನ್ನು ಉಪಯೋಗಿಸುತ್ತಾರೆ. ಇದರೊಳಗೆ ರಬ್ಬರ್ನಿಂದ ತಯಾರಿಸಿದ ಜಾಳಿಗೆ ಚೀಲ ಇರುತ್ತದೆ. ಚೆಂಡು ಬಿಳುಪು ಬಣ್ಣದಂತೆ ಇರುವುದು. ಈಗ ಹಲವಾರು ರೀತಿಯ ಮೊದಲಿಗೆ ಬಿಳಿ ಬಣ್ಣ ಇರುತ್ತೆ. ಈಗ ಇದು ನೀಲಿ ಕಲರ್ ಇರುತ್ತೆ, ಯೆಲ್ಲೋ ಕಲರ್ ಸಹ ಇರುತ್ತೆ. ಮೊದಲಿಗೆ ಬಿಳಿ ಬಣ್ಣ ಇತ್ತು ವಾಲಿಬಾಲ್. ಈಗ ಎಲ್ಲದಕ್ಕೂ ಬದಲಾವಣೆಯನ್ನು ಮಾಡಿದ್ದಾರೆ. ಹಾಗೆ ಇದೊಂದು ವ್ಯಾಸ ನೋಡ್ತೀವಲ್ಲ, ಇದು 65 ರಿಂದ 67 ಸೆಂಟಿಮೀಟರ್ ಇರುತ್ತೆ. ವ್ಯಾಸ 65 ರಿಂದ 67 ವ್ಯಾಸ ಸುತ್ತಾಗುತ್ತೆ. ಗೊತ್ತಾಗ್ತದ? ಹಾಗೆ 200 ಇದರ ತೂಕವನ್ನು ನೋಡಿದಾಗ 260 ರಿಂದ 280 ಗ್ರಾಂ. 260 ರಿಂದ 280 ಗ್ರಾಂ ತೂಕ ಇರುತ್ತೆ. ಇಂತಹ ಒಂದು ಬಾಲನ್ನ ಮ್ಯಾಚ್ ಗೆ ಬಳಸ್ತೀವಿ. ಬೇರೆ ತೂಕ ಬದಲಾವಣೆ ಇರುತ್ತೆ, ಒಂದೊಂದು ತೂಕ ಒಂದು ತರ ಇರುತ್ತೆ. ಆದ್ರೆ ಈ ಮ್ಯಾಚ್ ಬಾಲ್ ಮಾತ್ರ 260 ರಿಂದ 280 ಗ್ರಾಮೇ ಇರಬೇಕಾಗುತ್ತೆ. ಅದ್ರೊಳಗೆ ಎಷ್ಟೇ ಇರಬಹುದು ಅಂತ ಬಾಲ್ ನಾವು ಆಟ ಮ್ಯಾಚ್ ಬಾಲ್ಗೆ ಬಳಸ್ತೀವಿ. ಹಾಗೇನೆ ಜಾಲಿಗೆ 280 ಗ್ರಾಂ ಬಳಸ್ತೀವಿ ನಾವು ನೋಡ್ತೀವಿ. ಹಾಗೆ ಜಾಲಿಗೆ ಅಂದ್ರೆ ನೆಟ್ ಅಂತ ಕರಿತೀವಿ ಕನ್ನಡ. ಜಾಲಿಗೆಯ ಉದ್ದ 9.5 ಮೀಟರ್ ಉದ್ದ ರಿಂದ 10 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? 9.5 ರಿಂದ 10 ಮೀಟರ್ ಉದ್ದ ಇರುತ್ತೆ. ಈ ಕೋರ್ಟ್ ಇಂದ ಅರ್ಧದಿಂದ ಮುಕ್ಕಾಲು ಅಥವಾ ಮುಕ್ಕಾಲಲ್ಲಿ ಮೀಟರ್ನಲ್ಲಿ ದೂರದಲ್ಲಿ ಕಂಬವನ್ನು ಹಾಕಿರ್ತೀವಿ ನಾವು. ಹಾಗೇನೆ ಉದ್ದ ಎಷ್ಟಿದ್ರೆ ಅದರ ಅಗಲ ಎಷ್ಟಿದ್ರೆ 1 ಮೀಟರ್. ನೆಕ್ಸ್ಟ್ ಉದ್ದ 9 ರಿಂದ 10 ಮೀಟರ್ ಬರುತ್ತೆ. ಆಮೇಲೆ ಅಗಲ 1 ಮೀಟರ್ ಇರುತ್ತೆ. ಅದರಲ್ಲಿರುವಂತಹ ಬಾಕ್ಸ್ಗಳ ಸಂಖ್ಯೆ 10 ಸೆಂಟಿಮೀಟರ್ ಇರುತ್ತೆ. 10 × 10 ಸೆಂಟಿಮೀಟರ್.
ಒಂದೊಂದು 10 × 10 ಸೆಂಟಿಮೀಟರ್ ಇರುತ್ತೆ. ಗೊತ್ತಾಯ್ತಲ್ಲ ಹೇಳ್ತಿರೋದು? ಆಮೇಲೆ ಆ ಒಂದು ನಟ್ಟಿನ ಮೇಲ್ಭಾಗದಲ್ಲಿರುವಂತ ಬಿಳಿ ಹಚ್ಚಿರುತ್ತಲ್ಲ, ಬಿಳಿ ಬಡ್ಡಿ ಇರುತ್ತಲ್ಲ, ಅದು 7 ಸೆಂಟಿಮೀಟರ್ ಇರುತ್ತೆ. ಮೇಲ್ಭಾಗದ ಬಿಳಿ ಹಂಚು 7 ಸೆಂಟಿಮೀಟರ್ ಇರುತ್ತೆ. ಹಾಗೆ ಆಂಟೆನಾವನ್ನು ನೋಡ್ತೀವಿ. ಈ ವಾಲಿಬಾಲ್ನಲ್ಲಿ ಆಂಟೆನಾ ಎರಡು ಗೆರೆಯ ಮಧ್ಯ ಎಂಡ್ಲೈನ್ನಲ್ಲಿ ಏನ್ ಮಾಡ್ತೀವಿ, ಆಂಟೆನಾವನ್ನು ಹಾಕಿರ್ತೀವಿ. ಎಲ್ಲ ಹಾಕಿದ್ರೆ ಈ ಒಂದು ಗೆರೆ ಇರುತ್ತಲ್ಲ, ಈ ಗೆರೆ ಹತ್ರ, ಆಮೇಲೆ ಈ ಗೆರೆ ಮೇಲೆ ಆಂಟೆನಾವನ್ನು ಹಾಕಿರ್ತೀವಿ. ಆ ಆಂಟೆನಾದ ಉದ್ದ 1.80 ಮೀಟರ್. 1.80 ಮೀಟರ್ ಉದ್ದ ಇರುತ್ತೆ. ಆದ್ರೆ ಈ ನಟ್ಟೆ 1 ಮೀಟರ್ ಇರುತ್ತಲ್ಲ, ಮೇಲೆ 80 ಸೆಂಟಿಮೀಟರ್ ಉದ್ದ ಇರುತ್ತೆ. ಅದನ್ನ ಯಾಕೆ ಹಾಕಿರ್ತೀವಂದ್ರೆ ಬಾಲ್ನ ಆಡಕಡೆ ಏನಾಗುತ್ತೆ, ಈ ಆಂಟೆನೆ ತಾಗಿ ಹೊರಗೂ ಹೋಗೋದು ಅಥವಾ ಒಳಗೂ ಹೋಗ್ಬೋದು. ಆಂಟೆನೆ ತಾಗಿ ಒಳಗೆ ಬಂದು ಬಿದ್ದುವ ಅದು ಔಟ್ ಬಾಲ್ ಅಂತಾನೆ ಪರಿಗಣನೆ ಮಾಡ್ತೀವಿ. ಇದು ಒಳಗೆ ಇಲ್ಲಿಂದ ಬಾಲ್ ಬಂದಿರ್ತೀವಿ, ಇಲ್ಲಿಂದ ನಾವು ಕೋರ್ಟಿಗೆ ಕಳಿಸ್ಬೋದು, ಅದು ಗುಡ್ ಬಾಲ್. ಆಂಟೆನೆ ಒಳಭಾಗದಿಂದಲೇ ಬರ್ಬೋದು. ಅದಕ್ಕೋಸ್ಕರ ಅದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಆಂಟೆನವನ್ನ ಹಾಕಿರ್ತೀವಿ. ಹಾಗೆ ಕಂಬಗಳು ಈ ಒಂದು ಆಟಕ್ಕೆ ಬೇಕಾದಂತ ಎರಡು ಈ ಬದಿಗೆ ಎರಡು ಬದಿಯನ್ನು ಮಾಡ್ತೀವಿ, ಎರಡು ಕಂಬವನ್ನ ಹಾಕಿರ್ತೀವಿ. ಆ ಕಂಬದ ಉದ್ದವನ್ನು ನೋಡಿದಾಗ 55 ಮೀಟರ್, 2.55 ಮೀಟರ್ ಎತ್ತರ ಬಂದಿದೆ. ನೆಲದಿಂದ ಮೇಲೆ, ನೆಲದ ಮೇಲಕ್ಕೆ ಇಷ್ಟು ಎತ್ತರ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾವು ನಟ್ಟಿನ ನಾವು ಅಳತೆ ಮಾಡಬೇಕು. ಸೆಂಟಿಗೆ ಅದರ ಎತ್ತರ ಎಷ್ಟಿರಬೇಕು, ಸೀನಿಯರ್ಗೆ 2.43 ಮೀಟರ್ ಎತ್ತರ ಇರಬೇಕಾಗುತ್ತೆ. ಜೂನಿಯರ್ಗೆ 2.74 ಮೀಟರ್. ಗೊತ್ತಾಯ್ತಲ್ಲ? ಹಾಗೆ ಈ ವಾಲಿಬಾಲ್ನ ಆಟದ ಸಾಮಾನ್ಯ ನಿಯಮಗಳನ್ನ ನಾವು ನೋಡ್ತೀವಿ. ಏನನ್ನು ನೋಡ್ತೀವಿ? ಸಾಮಾನ್ಯ ನಿಯಮಗಳು. ಈ ಒಂದು ಯಾವುದೋ ಒಂದು ಆಟ ಆಡಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ ಆದಂತಹ ಒಂದು ನಿಯಮಗಳನ್ನು ನಾವು ನೋಡ್ತೀವಿ. ಪ್ರತಿಯೊಂದು ತಂಡದಲ್ಲಿ 6 ಆಟಗಾರರೊಂದಿಗೆ 6 ಬದಲಿ ಆಟಗಾರರೊಂದಿಗೆ ನಾಣ್ಯ ಚಿಮ್ಮುವಿಕೆ ಮುಖಾಂತರ ಯಾವ ತಂಡವನ್ನು ಸರ್ವಿಸ್ನೊಂದಿಗೆ ಪಂದ್ಯವನ್ನು ಪ್ರಾರಂಭಿಸಬೇಕು ಎಂದು ನಿರ್ಣಯ ಮಾಡ್ತೀವಿ. ನಾವು ಪ್ರತಿಯೊಂದು ಆಟದಲ್ಲಿ ಇದೇ ಆಟಗಾರ ಇರ್ತೀವಿ, ಅದೇ ಆಟಗಾರ ಇರ್ತೀವಿ. ಆ ಆಟದ ಎರಡು ಕಡೆ ನಿಂತ್ಕೊಂಡು ಅದನ್ನ ಬದಲಿ ಆಟಗಾರ ಅಂದ್ರೆ ಎಷ್ಟೇ ಇರುತ್ತೆ ಹೇಳ್ತೀವಲ್ಲ, ಅದನ್ನ ಕನ್ನಡದಲ್ಲಿ ಬದಲಿ ಆಟಗಾರ, ಅವು ಸಹ ಆಗಿನ ಆಟಗಾರ ಇರ್ತಾರೆ. ಇದನ್ನ ನಾಣ್ಯ ಚಿಮ್ಮುವಿಕೆ ಮುಖಾಂತರ ನಾವೇನ್ ಮಾಡ್ತೀವಿ, ಆಟವನ್ನ ಪ್ರಾರಂಭ ಮಾಡ್ತೀವಿ. ಆಮೇಲೆ ಈ ನಾಣ್ಯ ಚಿಮ್ಮುವಿಕೆ ನಾವು ಟ್ಯಾಸಿನ್ ಮಾಡಿದಾಗ ಯಾವ ತಂಡ ಟ್ಯಾಸಿನ್ ಆಗಿರುತ್ತೋ ಅವ್ರಿಗೆ ಕೇಳ್ತಾರೆ, ನಾನು ನಿಮ್ಗೆ ಸರ್ವಿಸ್ ಬೇಕೋ ಕೋರ್ಟ್ ಬೇಕು ಅಂತ ಕೇಳ್ತಾರೆ. ಕೋರ್ಟ್ ಬೇಕಂತ ಏನ್ ಮಾಡ್ತೀವಿ, ನಾವು ಕೋರ್ಟ್ ಅನ್ನ ಆಯ್ಕೆ ಮಾಡ್ತೀವಿ. ಕೋರ್ಟ್ ಅನ್ನ ಆಯ್ಕೆ ಮಾಡಿದ್ರೆ ಸರ್ವಿಸ್ ಮಾಡೋದು ಏನ್ ಮಾಡ್ತಾರೆ, ಆಪೋಸಿಟ್ ತಂಡ ಹೋಗಿ ಸರ್ವಿಸ್ ಮಾಡ್ತಾರೆ. ಹಾಗೆ ನಾನು ಸರ್ವಿಸ್ ಕೇಳಿದಾಗ ಆಪೋಸಿಟ್ ತಂಡರು ಏನ್ ಮಾಡ್ತಾರೆ, ಕೋರ್ಟ್ ಅನ್ನ ಆಯ್ಕೆ ಮಾಡ್ತಾರೆ. ನಾವು ಸರ್ವಿಸ್ ಮಾಡ್ತಾರೆ ಮಾಡ್ಬೋದು. ಹಾಗೇನೆ ಸರ್ವಿಸ್ ಮಾಡುವ ಕೇಂದ್ರದಲ್ಲಿ ಚೆಂಡನ್ನು ಗಾಳಿಯಲ್ಲಿ ತೂರಿ ಎದುರಾಳಿ ಜಾರಿಗೆ ಮೇಲಿನಿಂದ ಎದುರಾಳಿ ಹಂತಕ್ಕೆ ಇರುವ ಹಾಗೆ ಹೊಡಿತಾನೆ. ಇದಕ್ಕೆ ಸರ್ವಿಸ್ ಎನ್ನುತ್ತೀವಿ. ಎದುರಾಳಿ ತಂಡದಿಂದ ಹೊಡೆದು ಆ ಕಡೆ ಆಪೋಸಿಟ್ ತಂಡದಲ್ಲಿ ನಾವು ಬಾಲನ್ನ ಹೊಡಿತೀವಿ, ಅದನ್ನ ಸರ್ವಿಸ್ ಅಂತ ಸಹ ಕರಿತೀವಿ. ಈ ರೀತಿಯಾಗಿ ಬಂದ ಚೆಂಡನ್ನು ಎದುರಾಳಿ ತಂಡದವರು 3 ಸ್ಪರ್ಶಗಳ ಮೀರದೆ ಸಂಯೋಜಿಸಿ ಜಾಲಿಯ ಮೇಲಿಂದ ಹಿಡಿದಿರಬೇಕು. ಈ ಬಂದಿರೋಂಥ ಬಾಲನ್ನ ರಿಸೀವ್ ಮತ್ತು 3 ಸ್ಪರ್ಶ ಮಾಡಿದ್ರೆ ನಾವೇನ್ ಮಾಡ್ಬೇಕು, ಎದುರಾಳಿ ತಂಡಕ್ಕೆ ಬಾಲ್ ಅನ್ನು ನಾವು ಕಳಿಸಬೇಕಾಗುತ್ತೆ. ಗೊತ್ತಾಗ್ತದೆ ನಾನು ಹೇಳ್ತಿರೋದು? ವಾಲಿಬಾಲ್ ಆಡ್ತಾರೆ, ಆ ಕಡೆ 3 ಆಟನ ಅಂತೀವಿ, ಇದೇ ಆಟನ ಯಾರು ಮಂದಿಗೆ ಸರ್ವಿಸ್ ಮಾಡ್ತಾರೋ ಅದನ್ನ ಆಪೋಸಿಟ್ ತಂಡದಲ್ಲಿ ಏನ್ ಮಾಡ್ಬೇಕು, 3 ಸ್ಪರ್ಶವನ್ನ ನಾವು ತಗೋಬಹುದು. 3 ಸ್ಪರ್ಶವನ್ನು ತಗೋಬಹುದು. ಈಗೇನಾಗಿದೆ, ಯಾವುದೇ ಭಾಗಕ್ಕೆ ಮೊದಲು ಏನಾಗಿತ್ತು, ಯಾವುದೇ ಭಾಗಕ್ಕೆ ಟಚ್ ಆದ್ರೂ ಬಾಡಿ ಟಚ್ ಅಂತ ಹೇಳಿ ನಾವೇನ್ ಮಾಡಿ ಸರ್ವಿಸ್ ಕಟ್ ಮಾಡಿ ಆಪೋಸಿಟ್ ತಂಡಕ್ಕೆ ಕೊಡ್ತೀವಿ. ಆದ್ರೆ ಈಗ ಏನಾಗಿದೆ, 3 ಟಚ್ ಅಲ್ಲಿ ಒಂದು ಯಾವುದೇ ಭಾಗದಿಂದ ನಾವು ಆಪೋಸಿಟ್ ನೋಡಬಹುದು ಅಥವಾ ಕಾಲಿನಿಂದ ನೋಡಬಹುದು. ಇದನ್ನ ಈ ಹೊಸ ರೂಲ್ಸ್ ನಲ್ಲಿ ಏನ್ ಮಾಡಿದ್ದಾರೆ, ಇದನ್ನ ಬದಲಾವಣೆಯನ್ನ ಮಾಡಿದ್ದಾರೆ. ಮೊದಲು ಏನಿತ್ತು, ಬಾಡಿ ಟಚ್ ಆದ್ರೆ ಸರ್
ಅದೇನು ಸರ್ವಿಸ್ ಕಟ್ಕೊಂಡು ಅವ್ರಿಗೆ ತಂಡೆ ಪಾಯಿಂಟ್ ಮಾಡೋದು. ಈಗೇನಾಯ್ತು, ಒಂದ್ಸರಿ ನಾವು ಸ್ಪರ್ಶ ಮಾಡಬಹುದು ಬಾಯಿ, ಯಾವುದೇ ಒಂದು ಬಾಯಿ ನಾವು ಸ್ಪರ್ಶ ಮಾಡಬಹುದು. ಆಗಿಂದ ಈಚೆಗೆ ಮತ್ತು ಈಚೆಯಿಂದ ಆಚೆಯನ್ನು ಸರಿಯಾದ ಅಂಕಣದ ಗೆಳೆಯ ಒಳಗೆ ಬೀಳುವಂತೆ ತನ್ನ ಅಥವಾ ಆಟಗಾರನ ತಪ್ಪನ್ನು ಮಾಡುವ ಮೂಲಕ ಮುಂದುವರಿಸಿ ಹೋಗುವುದು. ಈ ಕಡೆ ಆಟ ಕಳಿಸ್ತೀವಿ, ಆ ಕಡೆ ಈ ಕಡೆ ಕಳಿಸ್ತೀವಿ. ಯಾವಾಗ ಆಟಗಾರ ತಪ್ಪನ್ನು ಮಾಡೋ ತನಕ ನಾವು ಈ ಬಾಲನ್ನ ನಾವು ರ್ಯಾಲಿಯಲ್ಲಿ ಇರುತ್ತೆ ಅಂತ ನಾವು ಇಲ್ಲಿ ನೋಡ್ತೀವಿ. ಈ ಆಟದ ಇತಿಹಾಸವನ್ನು ಚೆಂಡುಗಳನ್ನು ಸರಿಯಾಗಿ ತಂಡಕ್ಕೆ ಒಂದು ಅಂಕಗಳನ್ನು ನೀಡಲಾಗುತ್ತದೆ. ಹಾಗೆ ಏನಾಗುತ್ತೆ, ಈ ಆಟವನ್ನು ಆಡೋ ಸಂದರ್ಭದಲ್ಲಿ 3 ಗೇಮನ್ನ ಕೊಟ್ಟಿರ್ತೀವಿ. ಆ 3 ಗೇಮ್ ಏನಂದ್ರೆ, ಫಸ್ಟ್ಗೆ 25.1, ಇನ್ನೊಂದು 25.1, 1 ಪಾಯಿಂಟ್ ಸೋತುವ ಇನ್ನೊಂದು ಸರಿ ಆಡ್ತೀವಿ. ಆ ಎರಡು ಸಮಾನ ಏನ್ ಮಾಡ್ತೀವಿ, ಇಬ್ರು ಅವರೊಂದು ತಂಡ ವಿನ್ ಆಯ್ತು, ನಾವು ತಂಡ ವಿನ್ ಆಯ್ತು. ಆ ತಂಡ ವಿನ್ ಆದಾಗ ಏನ್ ಮಾಡ್ತೀವಿ, 15 ಪಾಯಿಂಟ್ ಇನ್ನೊಂದು ಆಟ ಡಿಕ್ಲೇರ್. ನಾನು ಎ ತಂಡ ಒಂದ್ಸರಿ ವಿನ್ ಆಗಿದ್ದಾರೆ, ಬಿ ತಂಡ ಒಂದ್ಸರಿ ವಿನ್ ಆಗಿದ್ದಾರೆ. ಯಾರು ನಿರ್ಣಯ ಕೊಡ್ತೀವಿ ನಾವು? ಈಗ ಇದರಲ್ಲಿ 2 ಆಗಿರೋ 2 ಆದಾಗ ನಾವು ಎ ತಂಡ ಒಂದು ಗೆದ್ದರೆ ಬಿ ತಂಡ ಒಂದು ಗೆದ್ದರೆ ಅವಾಗ ಏನ್ ಮಾಡ್ತೀವಿ ನಾವು? ಸಮ ಆಗಿರುತ್ತೆ. ಸಮ ಆದಾಗ ಏನ್ ಮಾಡ್ತೀವಿ, ಪುನಃ ಇಲ್ಲಿ ಟ್ಯಾಸಿಂಗ್ ಮಾಡ್ತೀವಿ. ಟ್ಯಾಸಿಂಗ್ ಮಾಡಿ 15 ಅಂಕಕ್ಕೆ ಇನ್ನೊಂದು ಫೈನಲ್ ಆಡ್ತೀವಿ. ಇದರಲ್ಲಿ ಯಾರು ವಿನ್ ಆಗಿರ್ತಾರೋ ಅವರು ಮಾತ್ರ ಸಿ ಸೆಟ್ ಅನ್ನ ವಿನ್ ಅಂತೇಳಿ ಅವರಿಗೆ ಪಾಯಿಂಟ್ ಅನ್ನ ಕೊಡ್ತೀವಿ. ಇದು 15 ಪಾಯಿಂಟ್ ಆಡ್ತೀವಿ. 25 ಆಡ್ತಿದ್ವಾ, 20 ಏನ್ ಮಾಡಿದ್ರು, ಎ ತಂಡ ಒಂದ್ಸರಿ ಬಿ ತಂಡ ಏನ್ ಮಾಡಿದ್ರು ಒಂದ್ಸರಿ 25 ಪಾಯಿಂಟ್ ತಗೊಂಡು ಅವ್ರು ಗೆದ್ದಿದ್ದಾರೆ. ಕೊನೆಗೆ ಏನ್ ಮಾಡ್ತೀವಿ, 2 ಸಮ ಆದಾಗ ಪುನಃ ಇನ್ನೊಂದ್ಸರಿ ಏನ್ ಮಾಡ್ತೀವಿ, 15 ಪಾಯಿಂಟ್ ಇನ್ನೊಂದ್ಸರಿ ಆಡ್ತೀವಿ. ಎಲ್ಲೋ ಸಂಸ್ಕೃತಿ ಏನಿರುತ್ತಾ, 15 ಸಮ ಆದಾಗ 15 ಸಮ ಆದಾಗ ಏನ್ ಮಾಡ್ತೀವಿ, 14 ಏನ್ ಮಾಡ್ತಾರೆ, 14 ಇದಾಗಲ್ಲ, ಇಲ್ಲಿ 2 ಪಾಯಿಂಟ್ ಡಿಫ್ರೆನ್ಸ್ ಆಗದಾಗ ಆಡ್ತೀವಿ. ಈಗ 15 16 ಒಬ್ಬ 16 ಆಗುತ್ತೆ, ಪುನಃ ಸಮಯ ಇನ್ನೂ ಕಂಟಿನ್ಯೂ ಆಡ್ತೀವಿ. 16 17 ಆಗುತ್ತೆ, ಇನ್ನೂ ಕಂಟಿನ್ಯೂ